ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಹಾಗೆ ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಕಾರಿಗಳನ್ನು ನೀಟಾಗಿ ಹಚ್ಚಿಟ್ಕೊಬೇಕು. ನೆಕ್ಸ್ಟ್ ನಾವಿಲ್ಲಿ ಸಬಕಿ ಸೊಪ್ಪು ಕೂಡ ಬೆಳೆಸ್ಕೊತಾ ಇದೀವಿ. ಸೊ ಇದು ಬಾಣಂತಿಯರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬಾ ಇರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀನಿ. ನೆಕ್ಸ್ಟು ರವೆನ ಹುರ್ಕೋಬೇಕು. ರವೆನ ಹುರ್ಕೊಳ್ಳೋದ್ರಿಂದ ಅಂಟಾಗೋದಿಲ್ಲ. ಆಮೇಲೆ ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ, ಕರ್ಬೇವಿನ ಸೊಪ್ಪು, ಸಾಸಿವೆ, ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಎಲ್ಲ ತರಹ ತರಕಾರಿ ಹಾಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಸೊಪ್ಪೆಲ್ಲ ನಾವೇನು ಹಚ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಹಾಕೊಂಡು ಒಂದು ಡೀಪ್ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಅದೆಲ್ಲ ಬಾಡಿರೋದ್ರಿಂದ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ, ಅದಕ್ಕೆ ಕ್ವಿಕ್ ಅಂತ ಹೇಳಿದ್ದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಈ ತಿಂಡಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗಿರ್ಬೋದು, ಎಲ್ಲದಕ್ಕೂ ಬೆನಿಫಿಟ್ಸ್ ಇರೋದ್ರಿಂದನೇ ಇದನ್ನು ಸಜೆಸ್ಟ್ ಮಾಡ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಾವು ಎಷ್ಟು ಜನಕ್ಕೆ ಅಂತ ಮಾಡ್ಕೊಂಡಿರ್ತೀವೋ ಆ ಅಳತೆ ಮೇಲೆ ನೀರು ಹಾಕ್ಕೊಂಡ್ರೆ ಒಳ್ಳೆಯದು, ರುಚಿ ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಹೊತ್ತು ಬಾಣಲಿನ ಕ್ಲೋಸ್ ಮಾಡಿಡಬೇಕು. ಅದು ಒಂದು ಕುದಿ ಬಂದಾಗ ಸ್ಟಾರ್ಟ್ ಆದಮೇಲೆ ಯಾವುದೇ ತರಹದ ಗಂಟುಗಳಿಲ್ಲ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳು ಆಗದಷ್ಟು ನೋಡ್ಕೋಬೇಕು. ಹಿಂದಿನ ಕಾಲದಲ್ಲೆಲ್ಲ ಕೊಡ್ತಾ ಇದ್ದಿದ್ದೆ ಇದ್ರ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಇದನ್ನು ಕೊಡ್ತಾ ಇದ್ದಿದ್ದು. ಇವಾಗ್ನವರು ಸ್ವಲ್ಪ ಜನ ತಿಂತಾರೆ, ಸ್ವಲ್ಪ ಜನ ತಿನ್ನಲ್ಲ. ಬಟ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಉಪ್ಪಿಟ್ಟ ಅಂತ ಎಷ್ಟೊಂದು ಜನ ತಿನ್ನೋದೇ ಇಲ್ಲ, ಬಟ್ ಇದ್ರಲ್ಲಿ ಬೆನಿಫಿಟ್ಸ್ ತುಂಬ ಇರುತ್ತೆ. ಬಾಣ್ತಿಯರಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಬಾಣ್ತಿಯರಿಗೆ ಮಿಲ್ಕ್ ಸ್ವಲ್ಪ ಚೆನ್ನಾಗಾಗುತ್ತೆ, ರುಚಿಯಾಗೂ ಇರುತ್ತೆ ಹಾಗೆ ಹೆಲ್ತಿಯಾಗೂ ಇರುತ್ತೆ. ಆಗಿನ ಕಾಲದವರು ಯಾವುದನ್ನು ಸುಮ್ಮನೆ ಮಾಡಿರಲ್ಲ. ಉಪ್ಪಿಟ್ಟನ್ನ ಯಾಕೆ ಮಾಡಿದ್ದಾರೆ ಅಂತ ಅರ್ಥ ಆಯ್ತಾ? ಟೇಸ್ಟಿ ಹಾಗೂ ರುಚಿಯಾಗಿ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಉಪ್ಪಿಟ್ಟು. ನೀವು ಮಾಡಿಕೊಂಡು ಒಂದ್ಸತಿ ಟೇಸ್ಟ್ ಮಾಡಿ ಹೇಳಿ. ಆದಷ್ಟು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಯಾಕಂದರೆ ಜಾಸ್ತಿ ಗಟ್ಟಿಗಾಗ್ಬಿಟ್ರೆ ಜೀರ್ಣ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಸ್ವಲ್ಪ ತೆಳ್ಳಗಿರಬೇಕು. ತರಕಾರಿನ ಸಣ್ಣಗೆ ಹಚ್ಚಾಕಿರೋದ್ರಿಂದ ಜಾಸ್ತಿ ಟೈಮ್ ತೊಗೊಂಡಿರಲ್ಲ ಬೇಯೋದಕ್ಕೆ. ಇದಾಗಿತ್ತು ನಮ್ಮ ಉಪ್ಪಿಟ್ಟು ರೆಸಿಪಿಯ ವಿಡಿಯೋ. ಇನ್ನಷ್ಟು ಬಾಣಂತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಗಿರೋ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.